ನಮಸ್ಕಾರ. ನೋಡಿ, ಇವತ್ತು ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಪ್ಪ ಅಂತ ಹೇಳಿದ್ರೆ, ಸ್ಟ್ರೆಸ್ಸು, ಆಂಗ್ಸೈಟಿ ಇದೆಲ್ಲವೂ ನಾರ್ಮಲ್ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಒಂದು 9 ವರ್ಷದ ಮಗುವಿಗೆ ಕೂಡ ಸ್ಟ್ರೆಸ್ ಆಗೋದು ನಾರ್ಮಲ್ಲು. ಸ್ಕೂಲಲ್ಲಿ ಸ್ಟ್ರೆಸ್ಸು, ಎಕ್ಸಾಮಲ್ಲಿ ಸ್ಟ್ರೆಸ್ಸು. ಪಾಪ ಏನಾಗುತ್ತೆ, ಆಂಗ್ಸೈಟಿ ಅಂದರೆ ನಾರ್ಮಲ್ ಅಪ್ಪ ಅಂತ ಹೀಗೆ ಅನ್ಕೊಂಡ್ಬಿಡ್ತೀವಿ. ಅದಲ್ಲದೆ ಆ ಮಗುವಿಗೆ ಸದಾ ಸ್ಟ್ರೆಸ್ ಕೊಡ್ತಾ ಇರೋದು, ಟೆನ್ಷನ್ ಕೊಡ್ತಾ ಇರೋದು, ಮಾರ್ಕ್ಸ್ ತೆಗೆದ್ಯಾ, ಹೇಗೆ ಓದ್ತಾ ಇದೆಯಾ, ಹೀಗೆ ನಮ್ಮ ಮನೆ ವಾತಾವರಣವನ್ನು ನಾವು ಹದಗೆಡ್ಸ್ಕೊತಾ ಇದ್ವಿ. ಆದರೆ ಇದೆಲ್ಲದಕ್ಕೂ ಕಾರಣ ಗೊತ್ತಾ? ಯಾತಕ್ಕೆ ಹೀಗೆಲ್ಲ ಮಾಡ್ತಾ ಇದ್ವಿ? ನೋಡಿ, ಮೊದಲಿಗಿಂತ ಮನುಷ್ಯ ಈಗ ಮಾನಸಿಕ ಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಕೋತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟಿಗೂ ಎಷ್ಟು ವಿಕೋಪವಾಗಿ ಮನುಷ್ಯ ನಿರ್ಧಾರ ತಗೋತಾ ಇದ್ದಾನೆ ಅಂತ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಕ್ರೈಮ್ ರೇಟ್ಸ್ಗಳು ಯಾಕೆ ಜಾಸ್ತಿ ಆಗ್ತಾ ಇದೆ? ನಮ್ಮ ಮನಸ್ಥಿತಿ ಯಾಕೆ ಬದಲಾಗ್ತಾ ಇದೆ? ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದಿನಚರಿ. ನೋಡಿ, ಮನುಷ್ಯನಿಗೆ ಮೊಬೈಲ್ ಅನ್ನೋದು ಒಂದು ವರದಾನ ಆದರೆ ಒಂದು ದೊಡ್ಡ ಶಾಪವೇ ಹೌದು. ಕಾನ್ಸ್ಟೆಂಟ್ ಆಗಿ ಇವಾಗ ನಾವೇನು ಮಾಡ್ತಾ ಇರ್ತೀವಿ, 2 ನಿಮಿಷ ಟೈಮ್ ಸಿಕ್ಕಿದ್ರೆ ನಮಗೆ ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಕೂತಿರ್ತೀವಿ. ಆದರೆ ಎಷ್ಟೊಂದು ಬೇಡದ ವಿಷಯಗಳು ನಮಗೆ ಬರ್ತಾ ಇದೆ. ನೋಡಿ, ಮನುಷ್ಯ ಕೋವಿಡಿಂದ ಬಂದು ಸತ್ತಿಲ್ವಂತೆ, ಆ ಭಯದಿಂದ ಹೆಚ್ಚಾಗಿ ಆತಂಕಕ್ಕೆ ಒಳಗಾಗಿ ಚಿತೆಗೂ ಸನ್ನೆ ಮಾತ್ರ ವ್ಯತ್ಯಾಸ ಅಂತ ಹೇಳ್ತಾರೆ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನಮಗೆ ಬೇಡದೇ ಇರೋ ಚಿಂತೆಗಳನ್ನು ನಾವೇ ತಗೊಂಡು ಬರ್ತಾ ಇದ್ದೀವಿ. ಸ್ಟ್ರೆಸ್ ಅಂದರೆ ನಾರ್ಮಲ್, ಆಂಗ್ಸೈಟಿ ಅಂದರೆ ನಾರ್ಮಲ್, ಡಿಪ್ರೆಷನ್ ಅಂದರೆ ನಾರ್ಮಲ್ ಅಂತ ನಾವು ಪರಿಗಣಿಸ್ತಾ ಇದ್ದೀವಿ. ಆದರೆ ಒಂದು ಗೊತ್ತಾ, ಇದರಿಂದ ಎಷ್ಟು ವಿಕೋಪಕ್ಕೆ ಹೋಗ್ತಾ ಇದ್ದೀವಿ. ಅದನ್ನೇ ಹೇಳಿದೆ, ಚಿತೆಗೂ ಸನ್ನೆ ಮಾತ್ರ ವ್ಯತ್ಯಾಸ ಅಂತ ಹೇಳಿ. ಮನುಷ್ಯ ಚಿಂತೆ ಮಾಡ್ತಾ 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 ತನ್ನವನ್ನೇ ಕಳ್ಕೊತಾ ಬರ್ತಾನೆ. ಇವತ್ತು ನೀವು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಿದ್ದೀರಾ ಅಲ್ವಾ? ಯಾತಕ್ಕೋಸ್ಕರ ದುಡಿತಾ ಇದ್ದೀರಾ? ಯಾವುದೇ ಒಂದು ವಸ್ತುವನ್ನು ತಗೋಬೇಕಾದ್ರೆ ನಮ್ಗದು ಹುಚ್ಚಿರುತ್ತೆ. ಎಕ್ಸಾಂಪಲ್, ಒಂದು ಒಳ್ಳೆ ಸೀರೆ ನೋಡಿರ್ತೀರ, ಅದನ್ನು ತಗೊಳ್ಳೋ ತನಕ ಅದರ ಆಸೆ ಇರುತ್ತೆ. ಆದರೆ ಅದನ್ನು ದಿನ ಉಟ್ಕೊಳ್ಳಿಕ್ಕೆ ಸಾಧ್ಯನಾ? ಯಾವುದೋ ಒಂದು ಗಾಡಿ ಆಗಿರ್ಬೋದು, ಮನೆ ಆಗಿರ್ಬೋದು, ಅದನ್ನು ತಗೊಳ್ಳೋ ತನಕ ನಾವು ಪರಿತಪಿಸ್ತಾ ಇರ್ತೀವಿ. ಆದರೆ ಎಲ್ಲವನ್ನು ಯಾಕೆ ತಗೋತೀವಿ? ಆ ಸೀರೆ ತಗೊಂಡ್ರೆ ನನಗೆ ಯಾರೋ ಒಬ್ಬರು ಹೊಗಳ್ತಾರೆ, ನನಗೆ ಖುಷಿ ಆಗುತ್ತೆ ಅಂತ. ಗಾಡಿ ತಗೊಂಡ್ರೆ ಅಥವಾ ಮನೆ ತಗೊಂಡ್ರೆ ಅಥವಾ ನಾನು ಇಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಮದುವೆ ಆದರೆ ಸಮಾಜದಲ್ಲಿ ಎಲ್ಲೋ ನನಗೆ ಒಂದು ತೂಕ ಹೆಚ್ಚಾಗುತ್ತೆ, ಆ ತೂಕದಿಂದ ನನಗೆ ಸಂತೋಷ ಸುಖ ಸಿಗತ್ತೆ ಅಂತೆ. ಆದರೆ ಸಂತೋಷವನ್ನು ಪ್ರೆಸೆಂಟ್ ಮೂಮೆಂಟಲ್ಲಿ ಎಂಜಾಯ್ ಮಾಡೋದನ್ನು ಕಲೀರಿ. ಹ್ಯಾಪಿನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ಸೆಟ್. ಆದರೆ ನಾವೇನು ಮಾಡ್ತೀವಿ, ಇದೆಲ್ಲವನ್ನು ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ನಮ್ಮ ಜೊತೆ ಒಂದು ಕನೆಕ್ಷನನ್ನು ಕಳ್ಕೊತಾ ಹೋಗ್ತಾ ಇದ್ದೀವಿ. ಎಷ್ಟೋ ಸತಿ ನಿಮ್ಗೆ ಗೊತ್ತಿರ್ಬೋದು, ಬೀಗ ಹಾಕಿರ್ತೀರಾ, ಪದೇ ಹೋಗಿ ಬೀಗ ಹಾಕಿದ್ದೀನ ಅಂತ ಚೆಕ್ ಮಾಡ್ತಿರ್ತೀರಾ. ಗ್ಯಾಸ್ ಸ್ಟವ್ ಆಫ್ ಮಾಡಿರ್ತೀರಾ, ಪದೇ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನ ಅಂತ ನೋಡ್ತಾ ಇರ್ತೀರಾ. ಏನೋ ಮಾತಾಡ್ತಾ ಇರ್ತೀರಾ, ಏನೋ ಹೇಳ್ತಿರ್ತೀರಾ. ಎಷ್ಟೋ ಸತಿ ತಂದೆ ತಾಯಿಗಳು ಬಂದು ನನಗೆ ಹೇಳ್ತಾರೆ, ಮೇಡಮ್ ನಾನು ಮಾತಾಡ್ತಾ ಇರ್ತೀನಿ, ನನ್ನ ಮಗ 24 ಗಂಟೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾನೆ ಕೂತಿರ್ತಾನೆ ಅಂತ. ಆದರೆ ಸಬ್ಕಾನ್ಷಿಯಸ್ಲಿ ನೀವೇನು ಮಾಡ್ತೀರಾ? ಮನೇಲಿ ಒಂದು ಹೊತ್ತು ಊಟ ಆದರೂ ಮೊಬೈಲ್ ಇಲ್ಲದೆ ಊಟ ಮಾಡೋಕ್ಕಾಗ್ತಾ ಇದೆಯಾ? ಮಲಗಬೇಕಾದ್ರೆ ಮೊಬೈಲ್ ಇಲ್ಲದೆ ಮಲಗೋಕ್ಕಾಗ್ತಾ ಇದೆಯಾ? ಇದೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ಮಾನಸಿಕವಾಗಿ ನಾವು ಕುಗ್ತಾ ಬರ್ತಾ ಇದ್ವಿ. ನೋಡಿ, ಇನ್ನೋಸೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ. ಯಾಕೆ ನಮ್ಮ ಲೈಫನ್ನು ನಾವು ಇಷ್ಟು ಸೀರಿಯಸ್ಸಾಗಿ ತೊಗೋಬೇಕು ಹೇಳಿ? ಪ್ರತಿ ಸತಿ ಒಂದು ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಅಟ್ಯಾಚ್ ಆಗ್ಲಿಕ್ಕೆ ಹೋಗಬೇಡಿ. ನೋಡಿ, ಮನುಷ್ಯನಿಗೆ ಸುಖ ದುಃಖ ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಗ್ತಾ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಇಡೀ ದಿನ ನಾನು ನಗ್ತಾ ಇದ್ರೆ ಏನಂತ ಕರೀತಾರೆ ನನ್ನನ್ನು? ಅಲ್ವಾ? ಹಾಗೆ ಇಡೀ ದಿನ ನಗ್ಲಿಕ್ಕೂ ಸಾಧ್ಯ ಇಲ್ಲ, ಇಡೀ ದಿನ ಅಳ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಯಾವ ಕಷ್ಟ ಬರುತ್ತೋ ಅದು ನಿಮಗೆ ಪಾಠವನ್ನು ಕಲಿಸಲಿಕ್ಕೆ ಬರ್ತಾ ಇದೆ. ಯಾವಾಗ ನಾವು ಅಕೌಂಟಬಿಲಿಟಿ ತಗೊಂಡು ನಾವು ನಮ್ಮ ಜೀವನದಲ್ಲಿ ಬದಲಾವಣೆ ತಗೊಂಡು ಹೋಗ್ತಾ ಇರ್ತೀವೋ ಆಗ ನಮ್ಮ ಜೀವನ ಬದಲಾವಣೆ ಸಾಧ್ಯ. ಹಾಗಾಗಿ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ. ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಪ್ಯಾನಿಕ್ ಅಟ್ಯಾಕ್ ಇದೆಲ್ಲವೂ ನಾರ್ಮಲ್ ಅಲ್ಲ. ಸೊ ಯಾವುದೇ ಒಂದು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದಿನ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ಎಕ್ಸಾಂಪಲ್, ಈಗ ನಿಮ್ಮ ಕೆಲಸ ನಿಮಗೆ ಸ್ಟ್ರೆಸ್ಸನ್ನು ತರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಅಫರ್ಮೇಷನನ್ನು ಬರಿತಾ ಹೋಗಿ. ನೋಡಿ, ನಾನು ನಿಮಗೆ ಹೇಳ್ತೀನಿ, ಒಂದು 5 ಸತಿ ಹೇಳಿ, ನನಗೆ ಸುಸ್ತಾಗಿದೆ ಅಂತ. ಬೆಳಗ್ಗೆ ಎದ್ದು ಎಷ್ಟೇ ಚೈತನ್ಯ ಇರಲಿ, ಶಕ್ತಿ ಇರಲಿ, ಇದ್ದಕ್ಕಿದ್ದಂಗೆ ಕಾರಣ ಇಲ್ಲದೆ ಸುಸ್ತಾಗಿರೋ ಥರ ಅನಿಸ್ತಾ ಇರುತ್ತೆ. ಅದೇ ನಾನು ಸಂತೋಷವಾಗಿದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತಾ ಹೋಗಿ.
ನಿಮಗೆ ನೆಮ್ಮದಿ ತರ್ತಾ ಹೋಗುತ್ತೆ. ಯಾಕೆ ಗೊತ್ತಾ, ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸುಪ್ತ ಮನಸ್ಸು ತುಂಬಾ ಎಚ್ಚರಿಕೆಯಲ್ಲಿರುತ್ತೆ. ಏನನ್ನ ಬೆಳಗ್ಗೆ ಎದ್ದೇಳ್ತೀರಾ, ಅದಕ್ಕೆ 7 AM to 9 AM ರಿಸೀವಿಂಗ್ ಟೈಮ್ ಅಂತೆ. ಹಿಂದಿನ ಕಾಲದಲ್ಲಿ ನಿಮ್ಮ ಅಜ್ಜಿ ಆಗಿರ್ಬೋದು, ತಂದೆ ತಾಯಿಗಳು ಹೇಳೋರು, ಬೆಳಗ್ಗೆ ಎದ್ದ ತಕ್ಷಣ ಗುಣಗ್ತಾ ಎದ್ದೇಳ್ಬೇಡಪ್ಪ, ಬಲ್ದ ಮಗಳಿಂದ ಎದ್ದೇಳು. ನಮಗೊಂದು ಮಂತ್ರನೂ ಹೇಳ್ಕೊಟ್ಟಿದ್ರು, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದ, ಪ್ರಭಾತೆ ಕರ ದರ್ಶನಂ ಅಂತ. ಹಾಗೆ ಭಗವಂತನನ್ನ ನೆನೆಸ್ಕೋ, ಸುಪ್ರಭಾತಂ, ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತೀವಿ, ಒಳ್ಳೆ ಆಲೋಚನೆಯನ್ನ ಮಾಡ್ತಾ ಹೋಗು, ಯಾವಾಗಲೂ ಸತ್ಯ ಚಿಂತನೆಯನ್ನ ಮಾಡ್ತಾ ಹೋಗು. ಭಗವಂತ ಯಾಕಂತ ಹೇಳಿದ್ರೆ ಹೈ ವೈಬ್ರೇಷನ್ ಇರ್ತಕ್ಕಂಥ ಎನರ್ಜಿ ಯಾರು, ಭಗವಂತ. ಎಕ್ಸಾಂಪಲ್ ಒಂದು ಕೊಡ್ತೀನಿ, ನಿಮ್ಗೆ ಯಾರೋ ಒಬ್ಬರನ್ನ ತುಂಬ ದ್ವೇಷ ಮಾಡ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಆ ವ್ಯಕ್ತಿಯನ್ನ ನೆನೆಸ್ಕೊಳ್ಳಿ. ಒಂದೇ ನಿಮಿಷ ಕಣ್ಣು ಮುಚ್ಕೊಂಡು ನೀವು ಯಾರನ್ನ ದ್ವೇಷ ಮಾಡ್ತೀರಾ ಆ ವ್ಯಕ್ತಿಯನ್ನ ನೆನೆಸ್ಕೊಳ್ಳಿ. ತಕ್ಷಣ ನಿಮ್ಮ ಎನರ್ಜಿ ಎಷ್ಟು ಡ್ರೈನ್ ಆಗುತ್ತಲ್ವಾ. ಅದೇ ಸದಾ ಭಗವಂತನ ಯೋಚನೆ ಮಾಡ್ತಾ ಇರಿ, ಹೇಗೆ ಎನರ್ಜಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಹಾಗೆ ನೀವು ನಿಮ್ಮ ಮನಸ್ಸಿಗೆ ಆಲೋಚನೆ ಮಾಡೋದನ್ನು ಹೇಳ್ಕೊಡಿ. ಈಗ ಬ್ರೈನಿನ ಕೆಲಸ ಏನು, ಆಲೋಚನೆ ಮಾಡೋದು ಅಲ್ವಾ. ಅದಕ್ಕೆ ಆಲೋಚನೆ ಮಾಡಬೇಡ ಅಂತ ಹೇಳಿದ್ರೆ ನಿಲ್ಸಕ್ಕೆ ಸಾಧ್ಯನಾ? ಆದರೆ ಅದು ಒಂದು ಸಣ್ಣ ಮಗುವಿನ ಥರ. ಯಾವಾಗಲೂ ಅದಕ್ಕೆ ಎಂಥದೇ ಪ್ರಾಬ್ಲಮ್ ಬರಲಿ, ಎಂಥದೇ ಬರಲಿ, ರೆಸಿಲಿಯನ್ಸನ್ನು ಬಿಲ್ಡ್ ಮಾಡೋದನ್ನು ಹೇಳ್ಕೊಡ್ಬೇಕು. ಯಾವಾಗ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತೀವೋ ನಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ನಿಮ್ಮ ಕೆಲಸ ಕಷ್ಟ ಇದ್ದರೆ ಇವತ್ತಿಂದ ಹೇಳ್ಕೊಳ್ಳಿ, ನನ್ನ ಬಾಸಿನ ಸಂಬಂಧ ಪ್ಯೂರ್ ಆಗಿದೆ, ನನಗೆ ಯಾವುದೇ ರೀತಿಯ ಕರ್ಮ ಇದ್ದರೂ ಕೂಡ ಈ ವ್ಯಕ್ತಿ ಜೊತೆ ಆ ಕಾರ್ಮಿಕ್ ರಿಲೇಷನ್ಶಿಪ್ಪನ್ನು ನಾನು ಹೀಲ್ ಮಾಡ್ತಾ ಇದ್ದೀನಿ. ಯಾರೋ ಒಬ್ಬರು ನಿಮಗೆ ಕಾಟ ಕೊಡ್ತಿರ್ತಾರೆ ಅಂತ ತಿಳ್ಕೊಳ್ಳೋಣ, ಆ ವ್ಯಕ್ತಿಗೆ ಬ್ಲೆಸ್ಸಿಂಗ್ಸನ್ನು ಕಳಿಸ್ತಾ ಹೋಗಿ. ಮುಂದಿನ ಸಂಚಿಕೆಯಲ್ಲಿ ಕ್ಷಮಿಸೋದು ಎಷ್ಟು ಮುಖ್ಯ, ಕ್ಷಮಿಸದೇ ಇದ್ದರೆ ಯಾವ್ಯಾವ ರೀತಿ ನಮ್ಮ ದೇಹದಲ್ಲಿ ಆ ಆ್ಯಂಗರ್ ಆಗಿರ್ಬೋದು, ಆ ಕೋಪ ಕೂತು ಯಾವ್ಯಾವ ರೀತಿ ನಮಗೆ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಆದರೆ ಯಾವುದೇ ಒಂದು ಪರಿಸ್ಥಿತಿ ನಿಮಗೆ ಕಷ್ಟ ಇರಲಿ, ಅದನ್ನು ಅಫರ್ಮೇಷನ್ ಮೂಲಕ ಚೇಂಜ್ ಮಾಡ್ತಾ ಹೋಗಿ. ಈಗಲೇ ಒಂದು ಪೆನ್ನು ಪೇಪರ್ ತಗೊಂಡು ನಿಮ್ಮ ಜೀವನದಲ್ಲಿ ಯಾವ ಚಾಲೆಂಜಸ್ ಇದೆಯೋ ಅದನ್ನು ಬರೆದು ಅದಕ್ಕೆ ಉಲ್ಟವಾಗಿ ಅಫರ್ಮೇಷನ್ಸನ್ನು ಬರೀತೀರಿ. ಎಕ್ಸಾಂಪಲ್, ನನಗೆ ಬರ್ತಾಕಿರ್ತಕ್ಕಂಥ ಹಣ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ, ನನ್ನ ಹತ್ರ ತುಂಬಾ ಹಣ ಇದೆ, ಮನಿ ಇಸ್ ಮೈ ಫ್ರೆಂಡ್, ಐ ಆಮ್ ಅಟ್ರಾಕ್ಟಿಂಗ್ ಮೋರ್ ಆ್ಯಂಡ್ ಮೋರ್ ಮನಿ ಅಂತ ಬರ್ತಾ ಹೋಗಿ. ನಿಮ್ಮ ಮತ್ತು ನಿಮ್ಮ ಬಾಸು ನಿಮ್ಮ ನಡುವೆ ಒಂದು ಸಂಬಂಧ ಸರಿಗಿಲ್ಲ, ಅಥವಾ ನಿಮ್ಮ ಬಾಸ್ ಪದೇ ಪದೇ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ರೆ, ನನ್ನ ಬಾಸಿಗೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಇಷ್ಟ ಅಂತ ಬರೆಯೋದಾಗಿರ್ಬೋದು. ಅಥವಾ ನಿಮಗೆ ನಿಮ್ಮ ಗಂಡನಿಗೆ ಅಥವಾ ಹೆಂಡತಿಯರ ಮಧ್ಯೆ ಸುಮ್ಮನೆ ಇರಿಸು ಜಗಳ ಆಗ್ತಾ ಇದ್ರೆ, ನನಗೆ ಮತ್ತು ಈ ನನ್ನ ಹಸ್ಬೆಂಡಿಗೆ ಅಥವಾ ನನ್ನ ವೈಫಿಗೆ ತುಂಬ ಅದ್ಭುತವಾದ ಒಂದು ರಿಲೇಷನ್ಶಿಪ್ ಇದೆ, ನಾವಿಬ್ಬರು ತುಂಬ ಸಂತೋಷವಾಗಿದ್ದೀವಿ, ಖುಷಿಯಾಗಿದ್ವಿ. ಪ್ರತಿದಿನ ಬೆಳಗ್ಗೆ ಎದ್ದೇಳಕ್ಕಿಂತ ಮುಂಚೆ, ಪ್ರತಿದಿನ ಬೆಳಗ್ಗೆ ಎದ್ದಾದ್ಮೇಲೆ ಮಲಗಕ್ಕಿಂತ ಮುಂಚೆ ಇದನ್ನೇ ಹೇಳ್ತಾ ಹೋಗ್ತಾ ಇರಿ. ಯಾವಾಗ ಅದನ್ನು ಹೇಳ್ತಾ ಹೋಗ್ತಿರೋ ಅದು ನೀವು ಆಗ್ತಾ ಹೋಗ್ತೀರಿ ಅಲ್ವಾ. ಪ್ರತಿ ಸತಿ ನೀವು ಪೂಜೆ ಮಾಡಬೇಕಾದ್ರೆ ಒಂದು ಸಂಕಲ್ಪವನ್ನು ಕೇಳ್ತಾರಲ್ವ, ಯಾಕೆ ಪೂಜೆ ಮಾಡ್ತಿದ್ದೀವಿ ಅಂತ. ಇವತ್ತು ಲಾ ಆಫ್ ಅಟ್ರಾಕ್ಷನು, ಮ್ಯಾನಿಫೆಸ್ಟೇಷನು, ಇದೆಲ್ಲ ಹೊಸ ವರ್ಡನ್ನು ಕೇಳ್ತಾ ಇದ್ದೀರಾ. ಆದರೆ ನಮ್ಮ ಸನಾತನ ಧರ್ಮದಿಂದ ಕೂಡ ಇದನ್ನೇ ನಾವು ಮಾಡ್ತಾ ಬಂದಿದ್ದೀವಿ. ಸಂಕಲ್ಪ ಅಂತ ಹೇಳ್ತೀವಲ್ಲ, ಯಾಕೆ ಸಂಕಲ್ಪವನ್ನು ಮಾಡಿದಾಗ ನಮಗೆ ಸಿದ್ಧಿ ದೊರಕತ್ತೆ ಅಂತ. ಆದರೆ ಪ್ರತಿಯೊಂದು ಆಲೋಚನೆ ನಿಮ್ಮದು ಪರಿಶುದ್ಧವಾಗಿದ್ದರೆ ನೀವು ಒಂದು ಪ್ಯೂರ್ ಹ್ಯೂಮನ್ ಬೀಯಿಂಗ್ ಆಗ್ತಾ ಹೋಗ್ತೀರಾ, ನಿಮ್ಮ ವೈಬ್ರೇಷನ್ ಹೆಚ್ಚಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.